ಅಲ್ಲಿ ಯಾರು ಇಲ್ಲ. ಯಾರದು ಜಾಲಿ ಅಂದ್ರೆ ಏನಿದೆಲ್ಲ? ಅವನು ಇಲ್ಲಿ ಅವನೇ ಮಿಲಿಟರಿಯಿಂದ ಓಡ್ ಬಂದಿದ್ದಾನೆ. ನಮ್ ನಂದಿನಿಗೆ ಲವ್ ಲೆಟರ್ ಬರ್ದು ಬರ್ದು ತಲೆ ತಿಂತಾನೆ. ಅವನು ನಂದಿನಿನ ಯಾರ್ ಜೊತೆನೂ ಮದ್ವೆ ಆಗಕ್ ಬಿಡಲ್ವಂತೆ. ಹಾಗೇನಾದ್ರು ಆದ್ರೆ ಅವಳನ್ ಮದ್ವೆ ಆಗೋನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ತಾನಂತೆ. ಅಪ್ಪಯ್ಯ ಯಾರಿಲ್ಲಪ್ಪಯ್ಯ, ಬನ್ನಿ ಅಪ್ಪಯ್ಯ. ಅಪ್ಪಯ್ಯ ಒಳ್ಳೆ ಮಾತು ಹೇಳ್ದೆ, ಹೊಡೆದು ಹೇಳ್ದೆ. ಹೀಗೆ ಬದಲ ಅವನನ್ನು ಕೊಂದೆ. ಬುಡ್ಡ ಮೇಲ್ ನೋಡಕ್ ಮಾತ್ರ ಬಹಳ ಕೂಲು, ತಲೆ ಕೆಟ್ರೆ ಕೊಲೆ ಮಾಡ್ಬಿಡ್ತಾನೆ. ನಾವಿಬ್ರು ಬಹಳ ಹುಷಾರಾಗಿರ್ಬೇಕು. ಹೋಗೋಣ ಬಾ. ಅದ್ರಲ್ಲಿ ಇಟ್ಟೇನು ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಏನಿದು? ಅದು ಸಿಕ್ಕಾಪಟ್ಟೆ ಮಳೆ ಬಂದು ಚಳಿ ಆಗ್ತಾ ಇತ್ತು, ನಿದ್ದೆ ಬರಲಿಲ್ಲ. ನಿದ್ದೆ ಬರೋ ವಯಸ್ಸಲ್ಲ ನೋಡಿ ನಾವಿಬ್ರದ್ದು. ಅದಕ್ಕೆ ಒಂದು ರೌಂಡ್ ಹಾಗೆ ಸುಮ್ಮನೆ ಬಂದೆ. ಓಡೋಗೋದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡಬೇಕಾಗಿತ್ತು. ಫ್ರೀ ಇದ್ದೀರಾ? ನೋಡಿ, ನನ್ನ ತಮಾಷೆಗೇನೋ ಅಂದೆ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಹೇಗ್ರಿ ಅಲ್ಲಿಗೆ ಬಿಡಕ್ಕಾಗುತ್ತೆ? ತಮಾಷೆ ಮಾಡಿದ್ ನೀವ ನಾನಾ? ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನೀವು ಕರೆದ್ರಿ, ಬಂದೆ. ನೀವು ಹೇಳಿದ್ರಿ ಅಂತ ಈಗ ಬಿಟ್ಬಿಟ್ರೆ ಮಳೆಗಾಲದಲ್ಲಿ ಹೇಗ್ರಿ ನನ್ನ ಲೈಫು? ಕಷ್ಟ ಆಗುತ್ತಪ್ಪ. ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲೊಂದು ಸೀರೆ ಕಟ್ಟಿದ್ದೀನಿ. ನಿಮ್ಗೆ ಓಡೋಬೇಕು ಅನ್ಸ್ದಾಗ ಸಿನಿಮಾ ಸ್ಟೈಲಲ್ಲಿ ಸೀರೆ ಹಿಡ್ಕೊಂಡು ಸುಯಿ ಅಂತ ಕೆಳಗೆ ಬನ್ನಿ. ನಾನು ನನ್ನ ಕಾರಲ್ಲಿ ಕಾಯ್ತಾ ಇರ್ತೀನಿ, ಇಬ್ರು ಓಡೋಗ್ಬಿಡೋಣ. ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗಬಾರ್ದಲ್ರಿ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ. ಒಂದ್ಸಲ ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗಬಾರ್ದಲ್ರಿ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ. ಒಂದ್ಸಲ ಇಳಿದು ಟ್ರಯಲ್ ನೋಡ್ತೀರಾ? ನಮ್ಮಪ್ಪ ಎಂತವ್ರು ಅಂತ ಗೊತ್ತಲ್ಲ. ಅಂತ ಗ್ರೇಟ್ ವ್ಯಕ್ತಿ ಬಗ್ಗೆ ಇಷ್ಟೊತ್ತರಲ್ಲಿ ಮಾತಾಡಬಾರ್ದ್ರಿ. ನಮ್ಮ ಮಾವ ಆಗೋರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ನೀವ್ ಹೀಗೆ ಕೋತಿ ತರ ಆಡ್ತಿದ್ರೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ನೀವು ತುಂಬಾ ಹೆದರ್ಸ್ತೀರಪ್ಪ, ನೀವು ತುಂಬಾ ಹೆದರ್ಸ್ತೀರಪ್ಪ ರೇ. ನಿಮ್ಮ ಅಪ್ಪನ ನೋಡ್ಕೋತೀನಿ ಬಿಡ್ರಿ. ನೀವು ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ, ಓಕೆ? ಈಗ ಚೆನ್ನಾಗಿ ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ, ಓಕೆ? ಈಗ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿ. ಬಾಯ್. ರಾತ್ರಿ ಕನ್ಸಲ್ಲಿ ಬರ್ತೀನಿ, ಇಬ್ರು ಮಾತಾಡೋಣ. ಗೊತ್ತಿಲ್ಲ ಪುಟ್ಟ. ಏ ರಾಮ, ಪ್ರೀತಮ್ ಎಲ್ಲಿ? ಅಪ್ಪನ ಜೊತೆ ತೋಟಕ್ಕೆ ಹೋದ್ರು. ಅಪ್ಪನ ಕೈಲಿ ಗನ್ ಇತ್ತು. ಬದಿಕೊಂಡೆ. ಬೇರೆ ಕಡೆ ಬಿದ್ದಿದ್ರೆ ಅಪ್ಪ ತಲೆ ಕೆಟ್ಟಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ಆಟಾಡ್ಕೊಂಡು ಕೂತಿದ್ಯಲ್ಲ, ಕೆಲಸ ಇಲ್ವಾ ನಿನ್ಗೆ? ಈ ಸಚ್ ಎ ಬ್ರೇವ್ ಮ್ಯಾನ್. ನಾನು ಎಷ್ಟೋ ಹುಡುಗರನ್ನು ಈಗ ನಿಲ್ಸಿ ಗುಂಡು ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ. ಇಲ್ಲ ಬಿದ್ಬಿಡೋರು, ಇಲ್ಲ ಓಡ್ ಹೋಗೋರು. ನನಗೆ ಸಿಕ್ಕಿರೋ ಇವನೊಬ್ಬನೇ ಗಂಡು, ರಿಯಲ್ ಮ್ಯಾನ್. ಈ ಶುಡ್ ಹ್ಯಾವ್ ಇನ್ ದ ಆರ್ಮಿ. ನಂದಿನಿ, ಯಂಗ್ ಮ್ಯಾನ್, ಯಂಗ್ ಮ್ಯಾನ್. ಯಾಕ್ರಿ ಓಡ್ ಬಂದ್ರಿ? ನಾನು ಸತ್ತೋದೆ ಅಂತ ಭಯನಾ?
ಯಂಗ್ ಮ್ಯಾನ್ ಕೈ ಬಿಡಿ. ಓ ನಾನು ಉಳ್ಸಕ್ ಕೊಡ್ ಬಂದ್ರ ನಿಮ್ಮಪ್ಪ ನನ್ ಗುಂಡೋರ್ ಸಾಯಿಸ್ಬಿಡ್ತಾರೆ ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟಿರ್ತೀನಿ ಅಪ್ಪಂಗೆ ನಾನು ಏನೇ ಹೇಳಿಲ್ಲ ರೀ. ಕೈ ಬಿಡಿ ಇಲ್ಲಾಂದ್ರೆ ಅಪ್ಪನ್ ಕರಿತೀನಿ. ಅಪ್ಪ ಬರ್ತಾ ಇದ್ರೆ ನಿಮ್ಗೆ ಎಷ್ಟು ಧೈರ್ಯ ನನ್ ಕೈ ಹಿಡ್ಕೊಳಕ್ಕೆ. ಯಂಗ್ ಮ್ಯಾನ್ ನಿಮ್ಮಪ್ಪ ಏನ್ ಜೇಮ್ಸ್ ಬಾಂಡು ಯಾರೇ ಎದಕ್ತಾರೆ ನಿಮ್ಮಪ್ಪನಿಗೆ? ನಾಳೆ ನಮ್ಮ ಮದುವೆ ಆದ್ಮೇಲೆ ನಿಮ್ಮಪ್ಪನಿಗೆ ಬಿಳಿ ಕಲರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕ್ಸಿ ಅದೇ ಗನ್ನ ಕೈ ಕೊಟ್ಟು ನಮ್ಮನೆ ಗೇಟ್ ಮುಂದೆ ನಿಲ್ಲಿಸ್ತೀನಿ. ಈ ಕೈ ಬಿಡ್ತೀರಾ ಇಲ್ಲ ಕಿರ್ಚ್ಕೊಳ್ಳ. ಅಪ್ಪ ನೋಡಿದ್ರೆ ನೀವು ಸಾಯೋದ್ ಗ್ಯಾರಂಟಿ. ಇನ್ 2 ದಿನ ನಿಮ್ಮಪ್ಪನಿಗೂ ನನಗೂ ಯಾವ ತರ ದೋಸ್ತಿ ಆಗುತ್ತೆ ನೋಡ್ತಾ ಇರಿ. ಈ ವಾಚ್ನ ನಿಮ್ಮಪ್ಪಗೆ ತೋರಿಸ್ಬಿಡಿ. ಓಕೆ ಯಂಗ್ ಮ್ಯಾನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ. ಯಂಗ್ ಮ್ಯಾನ್ ಅಲ್ಲಿ ನಂಗೆ ಗೊತ್ತಿಲ್ಲ. ಎಲ್ಲೋದಾನ? ಓ ನಂಗೆ ಗೊತ್ತಿಲ್ಲ. ಕಿರ್ಚ್ಬೇಡ. ಕೈಯಲ್ಲಿ ಏನದು? ಏನಿಲ್ಲ. ಅಂಕಲ್ ಅಂಕಲ್ ಎಲ್ಲೋಗಿದ್ರಿ ಅಂಕಲ್ ನೀವು? 2 ನಿಮಿಷ ನೀವು ಕಾಣಲಿಲ್ಲ ಅಂದ್ರೆ ನಾನು ಕೈ ಕಾಲಾಡಲ್ಲ. ಎಷ್ಟು ಹುಡುಕ ಗೊತ್ತಾ ನಾನು ನಿಮ್ಮನ್ನ? ನಾನ್ ನಿನ್ನನ್ನು ಎಷ್ಟು ಹುಡುಕಿದೆ ಗೊತ್ತಾ? ಎಲ್ಲೋಗಿದ್ದೆ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು ಅಂಕಲ್. ಓ ಸುಸು ಮಾಡೋಕ ಇಸೋ ಫನಿ ಅಲ್ಲ, ಚಿಕ್ಕ ಮಗು ತರ. ಅಂಕಲ್ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಚಿಕ್ಕ ಮಗು ತರ ಇರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ದಟ್ಸ್ ದ ಬೆಸ್ಟ್ ಅಡ್ವೈಸ್ ದೇ ಹ್ಯಾವ್ ಗಿವನ್ ಯು. ಥ್ಯಾಂಕ್ ಯು ಅಂಕಲ್. ನಿಮ್ ಮಗಳಿಗೆ 4 ಪೈಸೆ ಬುದ್ಧಿ ಇಲ್ಲ ಅಂಕಲ್. ದತ್ತಿ ಅವಳು ಅದೇನು ಅಂತ ಹೆತ್ಬಿಟ್ರು ಒಂದು ಜಡ್ಜ್ಮೆಂಟ್ ಇಲ್ಲ ಆಗೋ ಗಂಡನ ಬಗ್ಗೆ. ನೋಡಿ ಅಂಕಲ್ ಎದುರಿಗೆ ನನ್ನಂತ ಸ್ಮಾರ್ಟ್ ಆಗಿರೋನ್ನ ಇಟ್ಕೊಂಡು ಗುರಿ ಇಟ್ಟಲ್ಲ ಅಂಕಲ್. ಏನ್ ಗುರಿ ಅಂಕಲ್ ಅದು? ಸೂಪರ್. ಆ ಗುರಿಯಲ್ಲೇ ಗೊತ್ತಾಗುತ್ತೆ ಅಂಕಲ್ ನೀವು ವೆರಿ ಸಿನ್ಸಿಯರ್ ಆರ್ಮಿ ಆಫೀಸರ್ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಶಲ್ ವಿ ಕಂಟಿನ್ಯೂ? ಎಸ್ ಅಂಕಲ್. ಅಪ್ಪ ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ. ನೆನಪಿದ್ಯಾ? ಬೇಗ ಬರ್ತ್ಯಾ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತ್ಯಾ? ಡಿಸೈಡ್ ಮಾಡು. ನಾನು ಹೋಗ್ತೀನಿ. ವೇಟ್ 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 ಡೋಂಟ್ ಗೋ. ನಾನು ನಾಳೆ ಅನ್ಕೊಂಡಿದ್ದೆ ಅವಳು ನನ್ನನ್ನು ಹುರಿದು ಮುಕ್ಕು ಬಿಡ್ತಾಳೆ. ನಿನ್ ಜೊತೆ ಇದ್ರೆ ಸುಮ್ಮನೆ ಇರ್ತಾಳೆ. ಕಮ್ ಆನ್ ಲೆಟ್ಸ್ ಗೋ. ಎಸ್ ಅಂಕಲ್ ಎಸ್ ಅಂಕಲ್. ಏ ಪ್ರೀತು ನೋಡು, ಆನಿವರ್ಸರಿ ಪಾರ್ಟಿಗೆ ಎಲ್ಲರೂ ಬಂದಿರ್ತಾರೆ. ನೀನ್ ಅಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರು. ಇವತ್ತು ಈ ಭೂಮಿ ಮೇಲೆ ನನ್ನಷ್ಟು ಡೀಸೆಂಟ್ ಆಗಿರೋ ಹುಡುಗ ನಿಮ್ಗೆ ಸಿಗದೇ ಇಲ್ಲ. ಬಂದೆ ಒಂದು ನಿಮಿಷ. ಆಂಟಿ ಒಬ್ಬ ಲೇಡೀಸ್ ಆಗಿ ಇನ್ನೊಬ್ಬ ಲೇಡೀಸ್ಗೆ ಹೀಗೆ ಮಾಡ್ಬೋದಾ ನೀವು? ನಾನೇನ್ ಮಾಡ್ದೆ? ನೀವು ಜೊತೆಲಿಲ್ಲ ಅಂತ ಅಮ್ಮ ಫುಲ್ ಬೇಜಾರಾಗಿದ್ದಾರೆ. ನೀವು ನನ್ನ ಕಾರಲ್ಲಿ ಬರ್ಬೋದಲ್ಲ ಆಂಟಿ? ಹೌದಲ್ವಾ? ನಾನ್ ನೋಡು ಅವಳೊಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ. ಅವಳ ಜೊತೆನೆ ಹೋಗ್ತೀನಿ. ನಂದು ಕೊಡಿ ಆಂಟಿ, ಐ ವಿಲ್ ಟೇಕ್ ಕೇರ್. ನಾನು ಇಟ್ಕೋತೀನಿ. ನಂದು ನೀ ಅಪ್ಪನ ಜೊತೆ ಬಾ. ಓಕೆ? ಯಾ. ಹಾಯ್ ಯಂಗ್ ಮ್ಯಾನ್. ಹಲೋ ಅಂಕಲ್. ವಾವ್ ಅಂಕಲ್ ಲುಕಿಂಗ್. ನೀನು ಕೂಡ. ಥ್ಯಾಂಕ್ ಯು. ಲೆಟ್ಸ್ ಗೋ. ಯಾ ಅಂಕಲ್ ನಾನು ಅಲ್ಲಿ ಅಲ್ಲಿ. ಓ ಲೇಡೀಸ್ ಕರ್ಕೊಂಡು. ಹೌ ನೋಬಲ್. ಯಾ ಕಮ್ ಆನ್. ಕರಿಯೋ ಕರ್ನಲ್. ಕಾರ್ ಡ್ರೈವಿಂಗ್ ಮಾಡ್ತೀನಿ ಕರಿಯೋ. ಯಂಗ್ ಮ್ಯಾನ್. ಅಂಕಲ್ ಎಸ್ ಅಂಕಲ್. ಒಂದು ಕೆಲಸ ಮಾಡೋಣ. ಇವತ್ತು ನನ್ನ 25ನೇ ವೆಡ್ಡಿಂಗ್ ಆನಿವರ್ಸರಿ. ನೀನೇ ಡ್ರೈವ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು. ಶೂರ್ ಅಂಕಲ್. ಅಪ್ಪ ದಿಸ್ ಇಸ್ ಟೂ ಮಚ್. ನಾನೇ ಗಾಡಿ ಓಡಿಸ್ತೀನಿ. ಸಿ ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ. ಕೂತ್ಕೋ. ಸೋ ನೈಸ್ ಆಫ್ ಯು. ಸೋ ನೈಸ್. ಹಿಂದೆ. ಎಸ್ ಎಸ್. ನಿನ್ನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಪ್ರೀತಮ್? ಅಯ್ಯೋ ಹುಡುಗಿ ಸಿಕ್ಕಾಪಟ್ಟೆ ಸ್ಲೋ ಅಂಕಲ್. ಇನ್ನು ತಪ್ಕೊಳ್ಳೋ ಲೆವೆಲ್ಗೂ ಬಂದಿಲ್ಲ. ಯು ನೋ ಮೈ ಸ್ಟೋರಿ. ಹಾ ನಾನು ಆರ್ಮಿಯಲ್ಲಿದ್ದಾಗ ಒಂದು ಸರ್ತಿ ಡೆಲ್ಲಿಯಿಂದ ರಜಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಅದೇ ಟ್ರೈನಲ್ಲಿ ಬಬ್ಲಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಳು. ನಿಮ್ಮಮ್ಮ ಕಮಲಾನೂ ಇದ್ರು. ಅವ್ರದ್ದು ಮತ್ತು ಬಬ್ಲಿದು ಎಂಥ ಫ್ರೆಂಡ್ಶಿಪ್ ಅಂತೀಯ? ನಿಮ್ಮಮ್ಮ ಯಾವುದೋ ಒಂದು ಸ್ಟೇಷನ್ನಲ್ಲಿ ನಮ್ಮಿಬ್ಬರನ್ನು ಇಳಿಸಿ ದೇವಸ್ಥಾನ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮದುವೆ ಮಾಡಿಸಿ ನಮ್ಮನ್ನ ಡೆಲ್ಲಿಗೆ ವಾಪಸ್ ಕಳ್ಸ್ಕೊಟ್ಬಿಟ್ರು. ಆವಾಗ ಒಳ್ಳೆ ಮಳೆಗಾಲ ನೋಡ್ರಿ. ಆವಾಗ್ಲೂ ಮಳೆಗಾಲ ಅಂತೆ. ಏನ್ ಮಾಡೋಣ? ಬಬ್ಲಿ ಮನೆಯವರು ನಿಮ್ಮಮ್ಮನ ಬೈದ್ರಂತೆ. ನಾನು ಒಂದು ವರ್ಷದಲ್ಲಿ ಬಬ್ಲಿ ಕೈಲಿ ಒಂದು ಮಗು ಕೊಟ್ಟು ಆಮೇಲೆ ಅವಳು ಕರ್ಕೊಂಡು ಬಂದಿದ್ದು. ಆದ್ರೆ ನನ್ನನ್ನು ನೋಡಿ ಯಾರು ಏನು ಅನ್ಲಿಲ್ಲ. ಎಲ್ಲವೂ ಓಕೆ ಆಯ್ತು. ನೀವು ಬಿಡಿ ಅಂಕಲ್ ಸುರಸುಂದರಾಂಗ. ನೀವೇನೇ ಮಾಡಿದ್ರು ಓಕೆ. ನನ್ನಂತವ್ರು ನಿಮ್ಮಂತವ್ರು ಹುಡುಗಿನ ಓಡಿಸ್ಕೊಂಡು ಹೋದ್ರೆ ಯಾರು ಏನು ಹೇಳಲ್ಲ. ನಾವು ಒಂಥರ ಅದು ಎಷ್ಟು ಸಲೀಸಾಗಿ ಹೋಯ್ತು ಅಂತೀಯಾ? ನೀನ್ ಸುಮ್ನೆ ಇರ್ತಂದೆ. ನಾನು ಮಾತಾಡ್ತಿದ್ದೀನಲ್ಲ. ಯಾರು ಇವ್ರನ್ನ ಕರ್ನಲ್ ಮಾಡಿದವ್ರು? ಒಂದ್ ಮರ್ಯಾದೆ ಬೇಡವಾ? ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಅಪ್ಪ ಮಗಳು ಒಂದೇ ತರ ಇದ್ದೀರಾ. ನಾಳೆ ನಮ್ಮ ಮಾವಾಗೋರು ಅಂತ ಸುಮ್ನೆ ಇದೀನಿ. ಇಲ್ಲಾಂದ್ರೆ ನಾಲ್ಗೆ ಕಟ್ ಮಾಡಿ ಜೇಬಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಏಳೇಳು ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ನ ಮಾವ ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ರೀ. ಅವ್ರಿಗೆ ಯಾರೇ ಹೆದರ್ಕತ್ತಾರೆ? ಅವ್ರ ಕಿವಿ ಕೇಳಿದ್ರೆಷ್ಟು ಬಿಟ್ರೆಷ್ಟು. ನಾನ್ ಕೇರ್ ಮಾಡಲ್ಲ. ಬೇಕಾದ್ರೆ ನೋಡಿ ಮಾವ, ಹೀಗಿಂದ ಹೀಗೆ ನಿಮ್ಮ ಮಗಳು ನಂದಿನಿ ದೇವಿಯವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗಿ ನಮ್ಮ ಹುಟ್ಟೋ ಮಕ್ಳನ್ನ ಸ್ಕೂಲ್ಗೆ ಸೇರಿಸಿ ವಾಪಸ್ ಬಂದ್ರೆ ಎನಿ ಪ್ರಾಬ್ಲಮ್? ಏನ್ ಪರವಾಗಿಲ್ಲ, ಆರಾಮಾಗಿ ಓಡಿಸು. ಥ್ಯಾಂಕ್ಸ್. ನೋಡಿ
ನಿಮ್ಮ ಅಪ್ಪನ ಥರ ಎಲ್ಲ ಅಪ್ಪಂದಿರು ಇದ್ರೆ ಲವ್ ಮಾಡೋರ್ಗೆ ಪ್ರಾಬ್ಲಮೇ ಇರಲ್ಲ. ಪಾಪ ಹೇಗೆ ಒಪ್ಕೊಂಡ್ಬಿಟ್ರಲ್ಲ. ಅಪ್ಪ ಹ್ಯಾವ್ ಯು ಗಾನ್ ಮ್ಯಾಡ್? ಏನಾಗಿದೆ ನಿನ್ಗೆ? ಅಮ್ಮಂಗೆ ಹೇಳ್ತೀನಿ ಇರು. ಇಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ಮನೆ ಇದೆಯಲ್ಲ ನಕ್ಕೊಂಡು. ಐ ಹೇಟ್ ಯು. ಸಮಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ಯಾ? ಇನ್ನೇನಾಗ್ಬೇಕು ರಾಂಗು? ಅಪ್ಪ ಬಿ ಸೀರಿಯಸ್. ಈ ಇಡಿಯಟ್ ಆಡೋ ಮಾತುಗೆಲ್ಲ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ, ಏನಾಗಿದೆ ನಿನ್ಗೆ? ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್? ಕೇಳಿಸ್ಕೊಂಡೆ ಅಂಕಲ್. ಹಲೋ ಸರ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್. ಹೌದು, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲ ರೆಡಿ ಇದೆ. ಹೌದಾ? ವೆರಿ ಗುಡ್, ಹೋಗೋಣ. ವೆರಿ ಗುಡ್. ಅಪ್ಪ ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು. ನಾನ್ ತೆಗ್ದಿಲ್ಲಪ್ಪ, ನಾನು ತುಂಬಾ ಒಳ್ಳೆ ಹುಡುಗ. ಪಾಪ ಆ ಮಿಷಿನ್ಗೆ ಹಾಕ್ಬಿಡಿ. ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತೆ, ಅವ್ರಿಗೆ ವಿಶ್ ಮಾಡೋದು ಕೇಳಿಸ್ಕೊಳ್ಳಿ ಪಾಪ. ನಾನಾ ಬಂದೆ 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 ಬಂದೆ. ಥ್ಯಾಂಕ್ ಯು. ಕುಡಿ ಕುಡಿ. ಯಂಗ್ ಮ್ಯಾನ್, ಅಂಕಲ್ ನೀನೇನು ಕೊಡಲ್ವಾ? ಕಷ್ಟಪಟ್ಟು 25 ವರ್ಷ ಸಂಸಾರ ಮಾಡಿದ್ದೇನಪ್ಪ, ಇಷ್ಟಪಟ್ಟು ಅಟ್ಲೀಸ್ಟ್ ವಿಶ್ ಮಾಡು. ಏ ಅಂಕಲ್ ಅಂಕಲ್, ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬರ್ಬೇಕು ಅಂತಿದ್ದೀನಿ ನಾನು. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಅಂಕಲ್. ಕರ್ನಲ್ ಸಾಹೇಬ್ರೆ, ಇವನ್ ಕೈಲಿ ಹಾಡ್ ಹಾಡ್ಸಿ. ಇವ್ನ್ ಬಾತ್ರೂಮ್ ಅಲ್ಲಿ ಹಾಡ್ತಿದ್ರೆ ನಮ್ ಪಕ್ಕದಲ್ಲಿ ಇರೋ ಲೇಡೀಸ್ ಹಾಸ್ಟೆಲ್ ಹುಡುಗಿರಲ್ಲ ಇವನ್ ಜೊತೆ ಕೋರಸ್ ಹಾಡ್ತಾರೆ. ಅಷ್ಟ್ ಚೆನ್ನಾಗಿ ಹಾಡ್ತಾನೆ ಇವನು. ಕಮ್ ಆನ್ ಯಂಗ್ ಮ್ಯಾನ್, ಮೇಕ್ ಮೈ ಡೇ. ಖಂಡಿತವಾಗ್ಲೂ ಹಾಡ್ತೀನಿ ಅಂಕಲ್. ಜಾತ್ರೆ ಮಾಡ್ಬಿಡ್ತೀನಿ. ಎಲ್ಲ ನಿಮ್ಗೋಸ್ಕರ, ನಿಮ್ ಧರ್ಮಪತ್ನಿಗೋಸ್ಕರ, ನಿಮ್ ಮಗಳು ಅಳಿಂಗೋಸ್ಕರ, ಲೈಟ್ ಆಗಿ ನನಗೋಸ್ಕರ. ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತಲ್ಲ? ಮಾನ ಮರ್ಯಾದೆ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಎಲ್ಲೋ ಕೇಳ್ದಂಗಿದೆ, ಅಷ್ಟು ಐಡಿಯಾ ಇಲ್ಲ. ಮೊದ್ಲು ಎಲ್ಲಿ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ. ಬೇಗ ಬೇಗ ಮಾಡ್ರೋ. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್. ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ಮ ಮನೆ ಹಿತ್ಲಲ್ಲಿ ಎದಾಳ್ತಾನೆ. ಅಷ್ಟು ಜಾರುತ್ತೆ. ನಂದಿನಿ ಮದ್ವೆ ದಿನ ನನ್ನನ್ನು ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ. ಆದ್ರೆ ಮದ್ವೆ ಗಂಡು ಮಾತ್ರ ಬೀಳ್ಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿಗೆ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು. ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ. ಇಲ್ಲಿ ಸ್ವಲ್ಪ ಹಾಕ್ರೋ. ಅಮ್ಮ ಲೇಟ್ ಆಗ್ತದೆ, ನಾನ್ ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್ ಬಾಯ್. ರಾಮ, ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ? ಇವಳು ಓದಿದ್ದು ಬಾಂಬೆಲಿ. ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ ಯಾಕೋ ಬಿದ್ದೆ? ಮೈಯಲ್ಲಿರೋ ಮೂಳೆ ಮೇಂಟೈನ್ ಮಾಡಕ್ಕಾಗಲ್ಲ ನಿನ್ ಕೈಲಿ. ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಬಾಬಾ ಪಾಪ ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನಿಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ ಇವ್ನ್ ಇವತ್ತು ಹೊರಡಲ್ಲ, ನನಗೆ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಅಮ್ಮಂಗೆ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನಮ್ಮ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು. ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದು ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್, ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡದು, ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮ ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ, ಈ ಬಟ್ಟೆಲಿ ನಾಚಿಕೆ ಆಗುತ್ತೆ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು, ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ನಾ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಾಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ, ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ. ಆನೆ ರೇಪ್ ಮಾಡಿದವ್ರನ್ನ ಪೊಲೀಸವ್ರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೇನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ಕಾಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನೆ ಗೊತ್ತಾ?
ಇಲ್ಲ ಗುರು, ಹಿಂದೆ ಒಂದ್ಸಲ ಆನೇನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ. ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರುವಾಯ್ತಾ ದೇವದಾಸ? ಲವ್ ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ದಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನು ಹೇಳಿದೆ, ನಾನು ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನು ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನ್ಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲ್ಲೇ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದೆಯಂತೆ ನಿಮ್ಮೇಲೆ. ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ. ಹೋಗಿ ಟ್ರೈನ್ ವಿಚಾರಿಸಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಯಾಕೆ ಹೇಳ್ತಿ ಅದ್ರ ಕತೆನ? ಆ ಕಡೆ ಮಳೆ ಬಿದ್ದೋ 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 ಟ್ರ್ಯಾಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ? ನೋಡ್ದೇವದಾಸ, ಹುಡುಗಿ ಜೊತೆಲಿರೋ 5 ಅವರಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಲ್ಲ ಬಾಸ್. ಸಪೋರ್ಟ್ ಮಾಡೋ ತರ ಇದ್ರೆ ನನ್ನ ಜೊತೆ ಇರು, ಇಲ್ಲ ಅಂದ್ರೆ ಸಾಯಿ. ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ. ಇಲ್ಲೊಂದು ಪುಣ್ಯಪೀಠ ಇದೆ, ಹೋಗಿ ಕಾಣಿಕೆ ಕಟ್ಬಿಟ್ ಬಾ ಅಂತ ಹೇಳಿದ್ರು ಅಪ್ಪ. ಹೋಗಣ್ವಾ? ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ ಜೊತೆ ಬರ್ತೀನಿ. ಹೋಗೋಣ. ದೇವದಾಸ್ ಎಲ್ಲೋದ ಇವನು? ದೇವದಾಸ್, ಏ ದೇವದಾಸ್. ನೋಡ್ರಿ ಅವ್ನ ನಾಟಕ ನೋಡ್ರಿ. ಈಗ ತಾನೇ ಸಾಯಿ ಅಂದೆ, ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನೆನ್ನೆ ಯಾವ ಹಳೆ ಪಿಕ್ಚರ್ ನೋಡ್ನೋ ಏನೋ ಗೊತ್ತಿಲ್ಲ. ದೇವದಾಸ್, ಹೊರಹಾಕ್ಬಿಡ್ತೀನಿ ಅಷ್ಟೇ. ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನನ್ನ ಲೈಫಲ್ಲಿ, ಅಂತದ್ರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ? ಮಾತಾಬೇಡ, ಸುಮ್ಮನಿರ್ ನೀನು. ಸಾಕು ಬೈದಿದ್ದು ಕೇಳಿ ಕೇಳಿ ಸುಸ್ತಾಗೋಯ್ತು. ಸರಿ. ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ? ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ. ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ? ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊ ಅಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ, ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮೊದ್ಲು ನಿಮ್ ಮಾತ್ ಕೇಳಿದ್ರೆ ಮೈ ಉರಿಯೋದು, ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ. ಓ ಯಾಕೋ ಕಾರ್ಟೂನ್ ಕೆಟ್ಟೋದ್ನೇನ್ರಿ ನಾನು? ನೋಡೋಕೆ ತರ್ಲೆ ನೀವು, ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು. ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ. ನಾನು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದೆ, ಸಾರಿ. ನೀವು ಯಾವಾಗ ಸಾರಿ ಕೇಳ್ತಿರೋ, ಯಾವಾಗ ಶಬಾಷ್ ಅಂತಿರೋ, ಯಾವಾಗ ನಗ್ತಿರೋ, ಯಾವಾಗ ಕೋಪ ಮಾಡ್ಕೋತಿರೋ, ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ ಕಣ್ರಿ. ರೀ
ಈ ಹುಡುಗಿರ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ರೆಡಿ ಮಾಡ್ದ. ಏನ್ ಗೊತ್ತಾ? ಗೊತ್ತಿಲ್ಲ. ಹೊಡ್ಕೊಳಕ್ ಚಪ್ಲಿ. ಏನ್ರಿ ಕಾಮಿಡಿ? ಲೈಫಲ್ಲಿ 4 ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಜನ ಯಾರ್ಯಾರನ್ನೋ ಹೊತ್ಕೊಂಡು ಹೋಗ್ತಾ ಇದಾರೆ. ಹೌದು, ಮೇಲೆ ಹೊತ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ? ಓ, ಹಾಗಾದ್ರೆ ನಮ್ಮ ಅಪ್ಪನ್ನು ಕರ್ಕೊಂಬರ್ಬೇಕ್ರಿ ಇಲ್ಲಿಗೆ. ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ, ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ, ಅವ್ರನ್ನ ನೀವು ಬೆಟ್ಟದ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದ್ ಪೀಠ ಇದೆ, ಅವ್ರನ್ನ ಅದ್ರ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು. ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲ್ಲ. ಓಹೋ, ಹಾಗಾದ್ರೆ ನಮ್ಗಿಷ್ಟ ಆದವ್ರನ್ನ ನಾವು ಹೊತ್ಕೊಂಡೋಗಿ ಆ ಪೀಠದ ಮೇಲೆ ಕೂರ್ಸಿದ್ರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ. ದಿಸ್ ಇಸ್ ಟೂ ಮಚ್. ತಮಾಷೆ ಸಾಕು. ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ. ನಾನ್ ಮೇಲ್ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ. ಹಾಗಾದ್ರೆ ನೀವು ನಾನು ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು. ನಂಗೆ ತುಂಬಾ ಬೇಜಾರಾಗ್ತಿದೆಯಪ್ಪ. ನಂದಿನಿ, ಮೆಟ್ಲತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು 1 ರಿಂದ 10ವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವ್ರು ಡಬಲ್ ಆಶೀರ್ವಾದ ಮಾಡ್ತಾನೆ, ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ. ಕಣ್ಣು ಮುಚ್ಕೊಂಡು 10 ಎಣ್ಸಿ. ಏನೋ ಒಂದ್ ಹೇಳ್ಬಿಡ್ತೀರಾ. ಓಕೆ. ಏನಾಯ್ತು? ಯಾಕ್ರಿ ಕೂತ್ ಬಿಟ್ರಿ? ರೀ, ಅಪ್ಪ, ಏನ್ರಿ? ಏನಾಯ್ತಪ್ಪ? ಯಾಕೋ ವಯಸ್ಸಾಗೋಯ್ತು ಅನ್ಸ್ತಿದೆ ಮಗಳೇ. ಆಗ್ತಿಲ್ಲ. ಮುದುಕ ಆಗೋದ ನಿನ್ನಪ್ಪ. ಯಾಕಪ್ಪ ಬೇಜಾರಾಗ್ತ್ಯಾ? ಇಷ್ಟು ವರ್ಷ ನನ್ನನ್ನ ಹೊತ್ಕೊಂಡು ಹೋದ್ಯಲ್ಲ, ನನಗಷ್ಟು ಸಾಕು. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಪುಟ. ಹೋಗ್ತಾ ಹೋಗ್ತಾ ಸಣ್ಣವ್ರಾಗ್ತೀರೇನ್ರಿ? ಸುಮ್ನೆ ಏನೇನೋ ಮಾತಾಡ್ಬೇಡಿ, ದುಃಖ ಆಗತ್ತೆ. ನನ್ನ ಮಗಳು ಯಾವತ್ತೂ ನಡಿಬಾರದು, ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು. ಮೈ ಕಿಡ್ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ಅಪ್ಪ, ಮುಂದಿನ ವರ್ಷ ನಿಮ್ಮ ಅಳಿಯ ಹೊತ್ಕೊಂಡು ಹೋಗ್ತಾರೆ. ಓಕೆ? ಹೇಗೂ ಇವಳು ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ನೆಕ್ಸ್ಟ್ ಇಯರ್ ಇಂದ ಇವಳು ಗಂಡನೇ ಹೊತ್ಕೊಂಡು ಹೋಗ್ತಾನೆ ಬಿಡಿ. ನೀವು ಸುಮ್ನೆ ಚಿಂತೆ ಮಾಡಿ ನಮ್ ತಲೆನೂ ಕೆಡಿಸ್ಬೇಡಿ. ಗುಡ್ ಐಡಿಯಾ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ. ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬಾ ದುಃಖದಲ್ಲಿದ್ದೀರಾ? ಓ, ಏನ್ರಿ ಹೊಳೆ ಮೇಲ್ ಬಂದಂಗಿದೆ? 5 ನಿಮಿಷದ ಮುಂಚೆ ಹೊಳೆಯಲ್ಲಿ ನೀರೇ ಇರ್ಲಿಲ್ಲ. ನೀವೇನಾದ್ರೂ ಕಣ್ಣೀರ್ ಹಾಕಿ ಹೊಳೆ ತುಂಬಿಸ್ಬಿಟ್ರ? ನನ್ನನ್ನು ಯಾಕೆ ಹೊತ್ಕೊಂಡೋದ್ರಿ? ಓ, ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ತರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ಲವ್ ದೇವದಾಸ, ಎಲ್ಲದಕ್ಕೂ ಗಂಟೆ ಅಳ್ಳಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯಾ? ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ? ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ
ಮಳೆ ಬರ್ತಾ ಇದೆ. ಹೋಯ್ ಆ? ಬನ್ನಿ. ಆ? ಹ್ಮ್ ಆ? ಆ, 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 ಮಳೆಯಲ್ಲಿ ನಿಂದು ಜ್ವರ ಗಿರ ಬಂದ್ರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದ್ರೆ